ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಜಯ್ ಶಿವ. ಈ ವಿಡಿಯೋದಲ್ಲಿ ಗೋಕ್ ಕೃಪಾಮೃತ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಗೋಕ್ ಕೃಪಾಮೃತ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕಪ್ಪ ಅಂದರೆ 200 ಲೀಟ್ರ್ ಡ್ರಮ್ಮು, 200 ಲೀಟ್ರ್ ಡ್ರಮ್ಮಲ್ಲಿ ನೀರು ಇರಬೇಕು. ನೀರು ಮತ್ತು ಆಮೇಲೆ ಸಾವಯವ ಬೆಲ್ಲ, 2 kg ಸಾವಯವ ಬೆಲ್ಲ, 2 ಲೀಟ್ರ್ ದೇಸಿ ಹಸುವಿನ ಮಜ್ಜಿಗೆ, ತಾಜಾ ಮಜ್ಜಿಗೆ, ಹುಳಿಯಾಗಿರಬಾರ್ದು. ಹಾಗೆ ಗೋಕ್ ಕೃಪಾಮೃತದ್ದು ಮದರ್ ಕಲ್ಚರ್ ಇರಬೇಕು. ಅದನ್ನು ಯಾವ ರೀತಿ ಮಾಡೋದು ಅಂದರೆ, ಒಂದು 200 ಲೀಟ್ರ್ ಡ್ರಮ್ಮಿಗೆ ನೀರು ತುಂಬಿಕೊಂಡು ಅದಕ್ಕೆ 2 kg ಸಾವಯವ ಬೆಲ್ಲ, ನೋಡಿ ಇದು ಸಾವಯವ ಬೆಲ್ಲ ಕಾಣಿಸ್ತಿದೆಯಲ್ಲ, ಈ ಸಾವಯವ ಬೆಲ್ಲನ ಈ ಡ್ರಮ್ ಒಳಗೆ ಹಾಕಿ ಇದು ಮಾಡಬೇಕು, ಕರಗಬೇಕು. ನೋಡಿ ಸಾವಯವ ಬೆಲ್ಲ ಹಾಕ್ತಾ ಇದ್ದೀನಿ. ಈ ಸಾವಯವ ಬೆಲ್ಲ ಹಾಕಿದ್ಮೇಲೆ ಒಂದು ಕೋಲಿನ ಸಹಾಯದಲ್ಲಿ ಅದನ್ನು ಕರಗಕ್ಕೆ ಇದು ಮಾಡಬೇಕು. ಬೆಲ್ಲ ಕರಗಬೇಕು ಚೆನ್ನಾಗಿ, ನೀರಿಗೆ ಬೆಲ್ಲ ಇದಾಗಬೇಕು. ಅದಾದ್ಮೇಲೆ 200 ಲೀಟ್ರ್ ಡ್ರಮ್ಮಿಗೆ ಬೆಲ್ಲ ಹಾಕಿದಾದ್ಮೇಲೆ ಮಜ್ಜಿಗೆ, ನೋಡಿ 2 ಲೀಟ್ರ್ ಮಜ್ಜಿಗೆ ಇದೆ, ಮಜ್ಜಿಗೆ ಹಾಕ್ತಾ ಇದ್ದೀನಿ. ಈ ಮಜ್ಜಿಗೆ ಹಾಕಿ ಚೆನ್ನಾಗಿ ಅದು ಕರಗಬೇಕು, ಬೆಲ್ಲ ಕರಗಬೇಕು. ಇದು ಬೆಲ್ಲ ಹಾಕಿದ್ಮೇಲೆ ಇದು ಮದರ್ ಕಲ್ಚರ್ ಇದೆ. ಇದು ಮದರ್ ಕಲ್ಚರು 200 ಲೀಟ್ರ್ ಡ್ರಮ್ಮಿಗೆ 1 ಲೀಟ್ರ್ ಹಾಕಿದ್ರೆ ನಡೆಯುತ್ತೆ. ನಾನು 2 ಲೀಟ್ರ್ ಹಾಕ್ತೀನಿ. 2 ಲೀಟ್ರ್ ಹಾಕಿದ್ರೆ ಏನು ತೊಂದರೆ ಇಲ್ಲ. ಮದರ್ ಕಲ್ಚರ್ ಇದೆಯಲ್ಲ, ಇದನ್ನ ಮೇನ್ ತಯಾರಿಸ್ತವರು ಗೋಪಾಲ್ ಭಾಯ್ ಸುತಾರೆ ಅಂತ, ಅವರು ಗುಜರಾತ್ನವರು. ಅವರು ಫ್ರೀಯಾಗಿ ರೈತರಿಗೆ ರೈತರಿಗೆ ತಲುಪಬೇಕು ಇದು ಅಂತೇಳಿ ಇದು ಮಾಡಿದ್ರೆ ಏನು ವಿಶೇಷತೆ ಇರುತ್ತೆ ಅಂದರೆ, 62 ಬಗೆಯ ಬ್ಯಾಕ್ಟೀರಿಯಾಗಳಿರುತ್ತೆ ಗಿಡಗಳಿಗೆ. ಗ್ರೋತ್ ಪ್ರಮೋಟರ್ ಆಗೋಕ್ಕೆ 62 ಬಗೆಯ ಬ್ಯಾಕ್ಟೀರಿಯಾಗಳಿರುತ್ತೆ. ಇದನ್ನು ಯಾವ ರೀತಿ ಕೊಡಬೇಕು ಅಂದರೆ, ಗಿಡಗಳಿಗೆ ಸ್ಪ್ರೇ ಮುಖಾಂತರನಾರು ಕೊಡ್ಬೋದು, ಅಥವಾ ಟ್ರೆಂಚಿಂಗ್ ಮುಖಾಂತರನಾರು ಕೊಡ್ಬೋದು. ಟ್ರೆಂಚಿಂಗ್ ಮಾಡೋದಾದರೆ ಇನ್ನೂ ಒಳ್ಳೆಯದು. ಇದನ್ನು 1 ಎಕರೆಗೆ 1000 ಲೀಟ್ರನ್ನ ಫಸ್ಟ್ ಟೈಮ್ ಕೊಡಬೇಕಾಗುತ್ತೆ. ಆಮೇಲೆ 15 ದಿನಕ್ಕೊಂದ್ಸಲಿ, ಇಲ್ಲ 15 ದಿನಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ ಅದೇ 500 ಲೀಟ್ರ್ ಕೊಟ್ಟರೆ ನಡೆಯುತ್ತೆ. ಇದನ್ನು ಎಲ್ಲ ಬೆಳೆಗಳು ಕೊಡ್ಬೋದು. ಇದನ್ನು ಸ್ಪ್ರೇನೂ ಕೂಡ ಮಾಡ್ಬೋದು. ಸ್ಪ್ರೇ ಯಾವ ಥರ ಮಾಡೋದು ಅಂದರೆ, 2 ಲೀಟ್ರ್ ಕಲ್ಚರ್ನ ತಗೊಂಡು ಕ್ಯಾನಿಗೆ ಹಾಕೊಂಡು ಮಿಕ್ಕಿದ್ದನ್ನು ನೀರು ಹಾಕೊಂಡು ಸ್ಪ್ರೇನೂ ಕೂಡ ಮಾಡ್ಬೋದು. ಇದನ್ನು 15 ದಿನಕ್ಕೊಂದ್ಸಲಿ ಸ್ಪ್ರೇ ಮಾಡಿದರೆ ಗಿಡಗಳು, ಎಲೆಗಳು ಗ್ರೋತ್ ಆಗೋದು, ಆಮೇಲೆ ಸುತ್ತು ಎಲ್ಲ ರೋಗಗಳು ಕಂಟ್ರೋಲ್ ಆಗಿ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಹೇಳಿ ಗೋಪಾಲ್ ಭಾಯ್ ಸುತಾರೆ ಅವರು ಪ್ರತಿಯೊಂದು ರೈತರಿಗೂ ತಲುಪಬೇಕು ಅಂತೇಳಿ ಆವಿಷ್ಕಾರನ ಹೊರಡಿಸಿದ್ದಾರೆ. ಇದನ್ನ ನೋಡಿ, ಮದರ್ ಕಲ್ಚರ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಇದು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮದರ್ ಕಲ್ಚರ್ ಸಿಗುತ್ತೆ. ನೀವೇನಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದು ಮಾಡ್ಬೋದು. ನೋಡಿ, ಇದು ಮದರ್ ಕಲ್ಚರ್ನಾಗ ಹಾಕ್ತಾ ಇದ್ದೀನಿ ಇದು ಒಳಕ್ಕೆ. ನೋಡಿ, ಇದು ಮದರ್ ಕಲ್ಚರ್ ಹಾಕಿದ್ಮೇಲೆ ಪ್ರತಿದಿನ 7 ದಿನದವರೆಗೂ ಬೆಳಗ್ಗೆ ಸಂಜೆ ಇದನ್ನು ತಿರುಗಿಸ್ತಾ ಇರಬೇಕಾಗುತ್ತೆ. ಆಮೇಲೆ ಇದನ್ನು ಗಾಳಿ ಆಡಬೇಕು, ಬಿಡಬೇಕು, ಫುಲ್ ಕ್ಲೋಸ್ ಮಾಡಬಾರ್ದು. ಗಾಳಿ ಆಡ್ತಾ ಇರಬೇಕು, ಬಟ್ ಬಿಸಿಲೂ ಬೀಳಬಾರ್ದು. ಹಂಗೆ ಆ ಥರ ಕ್ಲೋಸ್ ಮಾಡ್ಬೇಕು ಇದನ್ನು. ಹಾಗಾಗಿ ಒಂದು ಬಟ್ಟೆಯಿಂದಲೋ ಒಂದು ಗಾಳಿ ಆಡೋ ಥರ ಥರನ ಇದಕ್ಕೆ ಮುಚ್ಚಿದರೆ ಚೆನ್ನಾಗಿ ಗಾಳಿ ಆಡ್ತಾ ಇರಬೇಕು. ಫುಲ್ ಕ್ಲೋಸ್ ಮಾಡೋಕ್ಕೂ ಹೋಗಬೇಡಿ. ಪ್ರತಿದಿನ ಬೆಳಗ್ಗೆ ಸಂಜೆ ಈ ಥರ ತಿರುಗ್ತಾನೆ ಇರಬೇಕು. ಇಷ್ಟು ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಯಾರ್ಯಾರು ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.